ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಡೈಲಿ ವೈಬ್ಸ್ ಪೇರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ವೈರಲ್ ಆಗಿರುವಂಥ ಕ್ಯಾರೆಟ್ ಫೇಸ್ ಆಯಿಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಒಂದು ಪಾತ್ರೆ ಬಿಸಿ ಆದಮೇಲೆ ಒಂದು 50 ml ಅಷ್ಟು ಕೊಕೊನಟ್ ಆಯಿಲ್ನ ತೊಗೋತಾ ಇದ್ದೀನಿ. ನಾನು ನಾರ್ಮಲ್ ಪ್ಯಾರಾಶೂಟ್ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಿದ್ದರೆ ಗಾಣದಿಂದನೇ ತಗೊಬಂದಿರ್ತೀರಲ್ಲ ಆ ಎಣ್ಣೆನೇ ಯೂಸ್ ಮಾಡ್ಬೋದು. ಅದು ಇನ್ನೂ ತುಂಬ ಒಳ್ಳೆಯದು ಸ್ಕಿನ್ನಿಗೆ. ಇದು ಒಂದು 5 ನಿಮಿಷ ಬಿಸಿ ಆಗೋಗ್ಬಿಡಬೇಕು. ಒಟ್ಟಿಗೆ ಎಲ್ಲ ಮಿಕ್ಸ್ ಮಾಡಬಾರ್ದು ಎಣ್ಣೆನ. ಫಸ್ಟು ಕೊಕೊನಟ್ ಆಯಿಲು ಒಂದು 5 ಮಿನಿಟ್ಸ್ ಬಿಸಿ ಆದಮೇಲೆ ನಾನು ನೆಕ್ಸ್ಟು ಒಂದು 10 ml ಅಷ್ಟು ಆಲ್ಮಂಡ್ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ, ಬಾದಾಮಿ ಎಣ್ಣೆ. ಅದು ಒಂದು 2 ನಿಮಿಷ ಬಿಸಿ ಆಗೋಕ್ಕೆ ಬಿಟ್ಟು, ಮತ್ತು ಇದಕ್ಕಿಂತ ಕಡಿಮೆ ಕ್ವಾಂಟಿಟಿಲಿ 1 ಟೇಬಲ್ ಸ್ಪೂನಷ್ಟು ನಾನು ಆಲಿವ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು 3 ಆಯಿಲು ಬಿಸಿ ಆದಮೇಲೆ ನಾನು ಒಂದು ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್ನ ಹಾಕೋತಿದ್ದೀನಿ. ಇದು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗುತ್ತೆ ಅಂದರೆ, ಫಸ್ಟಿಗೆ ಇದು ಫುಲ್ಲು ಇದು ಹೇಗೆ ಕ್ಯಾರೆಟ್ ಆಯಿಲ್ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಫಸ್ಟಿಗೆ ಕಲರೇ ಇರಲ್ಲ ಆಯಿಲು. ಇದು ಫಸ್ಟು ಚೆನ್ನಾಗಿ ಫುಲ್ಲು ನೊರೆ ಬರುತ್ತೆ. ಅದಾದಮೇಲೆ ಚೆನ್ನಾಗಿ ಅದು ಎಣ್ಣೆಗೆ ಅದ್ರದ್ದು ಕ್ಯಾರೆಟ್ ಸಾರಾಂಶ ಎಲ್ಲ ಹೋದ್ಮೇಲೆ ಫುಲ್ ಕಲರ್ ಚೇಂಜ್ ಆಗ್ತಾ ಬರ್ತಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಅಂತ. ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಇದು ಕ್ಯಾರೆಟು ತುಂಬ ಒಳ್ಳೆಯದು ಸ್ಕಿನ್ನಿಗೆ. ಇದರಲ್ಲಿ ವೈಟಮಿನ್ ಎ, ಸಿ, ಇ ಕಂಟೆಂಟ್ ಇರೋದ್ರಿಂದ ನಮ್ಮ ಸ್ಕಿನ್ನ ಹೈಡ್ರೇಷನ್ ಆಗಿ ಇಟ್ಕೊಳ್ಳುತ್ತೆ ಮತ್ತು ಸ್ಕಿನ್ ಎಲಾಸ್ಟಿಸಿಟಿನ ಮೇಂಟೈನ್ ಮಾಡುತ್ತೆ. ಇದು ತುಂಬ ಒಳ್ಳೆಯದು ಸ್ಕಿನ್ನಿಗೆ. ನೋಡಿ ಲಾಸ್ಟಿಗೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಇದಾದಮೇಲೆ ನಾನು ಸ್ಟವ್ನ ಆಫ್ ಮಾಡಿ 2 ರಿಂದ 3 ಡ್ರಾಪ್ಸ್ ಅಷ್ಟು ನಾನು ವೈಟಮಿನ್ ಇ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಲಾಸ್ಟಿಗೆ ಬಿಸಿಯೆಲ್ಲ ಆರಿದ ಮೇಲೆ ನಾನೊಂದು ಕಂಟೈನರ್ಗೆ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ನೀವು ಕೂಡ ಟ್ರೈ ಮಾಡಿ ಮತ್ತು ಇದ್ರ ರಿಸಲ್ಟ್ ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ, ಆಯಿತಾ? ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ಬ್ಲಾಗಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.